ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆರುವುದೇ ದ್ವೇಷದ ಜ್ವಾಲೆ ಭಾಗ 25. ಸುಪ್ತಾಗೆ ಜ್ವರ ಬಿಟ್ಟಿತ್ತು. ಅವಳು ಎದ್ದು ಸ್ನಾನ ಮುಗಿಸಿ ಚಂದದ ತಿಳಿ ಗುಲಾಬಿ ಬಣ್ಣದ ಸಾರಿ ಉಟ್ಟು ದೇವರ ಪೂಜೆ ಮುಗಿಸಿ ಹಾಲ್ಗೆ ಬಂದು ನೋಡಿದರೆ ನಿಶಾ ತನ್ನ ಪತಿಯ ಪಕ್ಕದಲ್ಲಿ. ಆ ದೃಶ್ಯ ಕಂಡವಳ ಮನಸ್ಸಿಗೆ ಇನ್ನಿಲ್ಲದ ಆಘಾತವಾಗಿತ್ತು. ಅವಳ ಕಣ್ಣಂಚು ಒದ್ದೆಯಾಯಿತು. ಭವಿಷ್ಯ ದೃಷ್ಟಿ ದೇವರ ಮನೆಯಿಂದ ಹೊರಬಂದ ಪತ್ನಿಯ ಮೇಲೆ ನೆಟ್ಟಿತ್ತು. ಅವನು ಬೇಕೆಂದೇ ಒಳಗೊಳಗೆ ನಗುತ್ತಿದ್ದಾನೆ ಎನಿಸಿತು ಸುಪ್ತಾಗೆ. ಅಳಿಯನ ಮಾತು ಕೇಳಿದ ಬಳಿಕ ಅವಳ ತಂದೆಯ ಆತಂಕ ತುಸು ಕಡಿಮೆಯಾಗಿತ್ತು. ಅವನಿಗೆ ಎಷ್ಟು ಯೋಚನೆ ಮಾಡಿದರೂ ಡ್ಯಾಡಿಯನ್ನು ಕೊಲೆ ಮಾಡಿದವರು ಯಾರು ಎಂದು ಹೊಳೆಯುತ್ತಿಲ್ಲ. ರಾತ್ರಿ ಬೆಡ್ರೂಮ್ನಲ್ಲಿ ಮಲಗಿ ನಿದ್ದೆ ಬಾರದೆ ಅವಳ ಪಕ್ಕದಲ್ಲಿ ಮಲಗಿದ ಬಳಿಕ ನಿದ್ದೆ ಬಂದಿದ್ದು ಅಂದರೆ ಅವಳು ತನಗೆ ಜೀವದಾನ ಮಾಡಿದವಳೆಂಬ ಕಾರಣಕ್ಕಾಗಿ ತಾನು ಅವಳ ಬಗ್ಗೆ ಮೃದು ಧೋರಣೆ ಅನುಸರಿಸುತ್ತಿದ್ದೇನೆಯೇ? ಇವತ್ತು ಅವಳಿಲ್ಲ ಅಂದಿದ್ದರೆ ತನ್ನ ಗತಿ ಏನಾಗುತ್ತಿತ್ತು? ತಾನು ಅವಳ ಮೇಲೆ ಅಷ್ಟು ಕೂಗಾಡಿ ರೇಗಾಡಿದರೂ ನನ್ನ ಮೇಲೆ ಒಂದಿನಿತೂ ಕೋಪ ಮಾಡಿಕೊಳ್ಳದೆ ಹುಡುಗಿ ಅದೆಷ್ಟು ವೇಗವಾಗಿ ಕ್ಷಣ ಮಾತ್ರದಲ್ಲಿ ಬಂದು ತನ್ನನ್ನು ಕಾಪಾಡಿದಳು. ಒಂದು ವೇಳೆ ಅವಳೇ ತನ್ನ ತಂದೆಯ ಕೊಲೆಗಾರಳಾಗಿದ್ದರೆ ತನ್ನನ್ನೇಕೆ ಕಾಪಾಡಿದಳು? ತನ್ನನ್ನು ಕಾಪಾಡಿದ್ದರಿಂದ ಅವಳಿಗೆ ಲಾಭದ ಹೊರತು ನಷ್ಟವೇ ಜಾಸ್ತಿ ಅಲ್ಲವೇ? ಅವನಿಗಿಂದು ಫಾರಿನ್ ಡೆಲಿಗೇಟ್ ವಿದೇಶಿ ಪ್ರತಿನಿಧಿಯೊಬ್ಬರು ಜೊತೆ ಮೀಟಿಂಗ್ ಫಿಕ್ಸ್ ಆಗಿತ್ತು. ಕಾಫಿ ತಿಂಡಿ ಆದ ಬಳಿಕ ಆಫೀಸ್ಗೆ ಹೋಗಲು ರೆಡಿಯಾಗಿದ್ದ ಭವಿಷ್ ಮತ್ತೆ ಅವಳು ಮಲಗಿದ್ದಲ್ಲಿ ಬಂದು ನಿಂತು ನೋಡಿದ. ಹುಡುಗಿ ಒಳ್ಳೆಯ ನಿದ್ದೆಯಲ್ಲಿದ್ದಳು. ಜ್ವರ ಈಗಲೂ ಇದೆಯಾ? ಅವಳ ಹಣೆ ಮುಟ್ಟಿ ನೋಡಿದ. ಅವನ ಬೆಚ್ಚಗಿನ ಕೈ ಸ್ಪರ್ಶವಾಗುತ್ತಿದ್ದಂತೆಯೇ ಅವಳು ತುಸು ಹೊರಳಿದಳು. ಎಚ್ಚರ ಆಗಿರಲಿಲ್ಲ. ಏನಾದರೂ ಕನಸು ಬಿತ್ತೇನೋ? ತುಟಿಯಂಚಿನಲ್ಲಿ ಕಿರುನಗುವೊಂದು ಲಾಸ್ಯವಾಡಿ ಮಾಯವಾಯಿತು. ಅವಳ ಮುಖ ಕಾಣುತ್ತಿದ್ದಂತೆಯೇ ಅವನ ಮನಸ್ಸು ಮತ್ತೆ ಯೋಚನೆಯ ಹೊರೆಗೆ ಹತ್ತಿಕೊಂಡಿತು. ಡ್ಯಾಡಿ ಪ್ರತಾಪ್ ಅಂಕಲ್ ಅವಳ ಬಗ್ಗೆ ಸದಭಿಪ್ರಾಯವನ್ನು ಇಟ್ಟುಕೊಂಡಿದ್ದಾರೆ. ನಾನು ಅವಳ ಬಗ್ಗೆ ತಿಳಿದುಕೊಂಡಿರುವಂತೆ ಅವಳು ಒಳ್ಳೆಯ ಹುಡುಗಿಯೇ. ಯಾರೇ ಸಾಯುತ್ತಿದ್ದರೂ ಅದನ್ನು ನೋಡಿಕೊಂಡು ಸುಮ್ಮನೆ ಇರುವವಳಲ್ಲ. ಆದರೆ ಅತ್ಯಾಶ್ಚರ್ಯವೆಂದರೆ ಅವಳು ಆಗ ಅಷ್ಟು ಭಾವುಕಳಾಗಿದ್ದೇಕೆ? ಅದೆಷ್ಟು ನಡುಗುತ್ತಿದ್ದಳು, ಅತ್ತಿದ್ದೇಕೆ? ನನಗೆ ಏನಾದರೂ ಆದರೆ ಎಂಬ ಭಯದಿಂದಲೇ ತನ್ನನ್ನು ಅಷ್ಟು ಬಿಗಿಯಾಗಿ ಹಿಡಿದುಕೊಂಡಿದ್ದು. ಪಾಪ ಹುಡುಗಿಗೆ ಆಗ ತನ್ನ ತಲೆಗಾದ ಗಾಯದ ಅರಿವು ಕೂಡ ಇರಲಿಲ್ಲವಲ್ಲ. ಡ್ಯಾಡಿ ತೀರಿ ಹೋದಾಗಿನಿಂದ ಅವಳ ಕಣಿ ಕಂಡರೂ ಆಗದೆಂಬ ಭಾವನೆಯಿಂದ ತಾನವಳನ್ನು ಎಷ್ಟು ದ್ವೇಷಿಸುತ್ತಿದ್ದೆ. ಆದರೂ ಅವಳಿಗೆ ತನ್ನ ಮೇಲೆ ಕೋಪವಿಲ್ಲವೇ? ಅವಳ ಮನಸ್ಸಲ್ಲಿ ತನ್ನ ಬಗ್ಗೆ ಯಾವ ಭಾವನೆ ಇದೆ? ತಾನವಳ ಕೈ ಹಿಡಿದ ಪತಿ, ಅದಕ್ಕಾಗಿ ತನ್ನನ್ನು ರಕ್ಷಿಸಿದಳೆ. ತನ್ನ ಸಿಂಧೂರ ಭಾಗ್ಯಕ್ಕೋಸ್ಕರ ಹುಡುಗಿ ತನ್ನನ್ನು ರಕ್ಷಿಸಿದಳೆ ಯೋಚಿಸುತ್ತಿದ್ದಾನೆ ಭವಿಷ್. ರೂಮ್ನ ಬಾಗಿಲು ಮುಂದೆ ಮಾಡಿ ಅವನು ಅಲ್ಲಿಂದ ಹೊರಟ. ಸುಪ್ತಾಗೆ ಎಚ್ಚರವಾಗುವಾಗ ಬೆಳ್ಳಗೆ ಬೆಳಕಾಗಿತ್ತು. ಗಂಟೆ 8 ಕಳೆದಿತ್ತು. ಹಿಂದಿನ ದಿನದ ಘಟನೆ ಕನಸಲ್ಲಿ ಕಂಡಂತೆ ನೆನಪಾಗಿತ್ತು. ಅವಳು ಎದ್ದು ಕೂರಲು ನೋಡುವಾಗ ತಲೆ ಹಿಂದೆ ನೋವಾಗುತ್ತಿತ್ತು. ನಿಧಾನವಾಗಿ ಎದ್ದು ಕುಳಿತು ಇನ್ನೇನು ಮಂಚದಿಂದ ಇಳಿಯಬೇಕೆಂದುಕೊಂಡಾಗ ಬಿಸಿ ಬಿಸಿ ಕಾಫಿ ರೆಡಿ ಮಾಡಿ ತಂದು ಕೊಟ್ಟಿದ್ದರು ಸಾವಿತ್ರಮ್ಮ. ಅವರ ಮುಖದಲ್ಲಿಂದು ತುಂಬು ಸಂತೋಷ ಕಾಣಿಸಿತು ಸುಪ್ತಾಗೆ. ಕೊನೆಗೂ ಆ ದೇವರು ಕಣ್ತೆರೆದ್ರು. ಮೇಡಮ್ ಅವರೇ, ನಿನ್ನೆ ನಿಮಗೆ ಹುಷಾರಿಲ್ಲದೆ ಇದ್ದಾಗ ಯಜಮಾನರು ಅಳ್ತಾ ಇದ್ರು ಅನ್ಸುತ್ತೆ. ಅವರ ಕಣ್ಣು ಕೆಂಪಗಾಗಿತ್ತು. ಮತ್ತೆ ನಾನು ನಿಮ್ಮ ತಾವ ನೋಡ್ಕೋತೀನಿ, ನಿಮ್ಮ ಪಕ್ಕ ಮಲ್ಕೋತೀನಿ ಅಂದರು. ಬೇಡ ಅಂತ ಹೇಳಿ ಅವರೇ ನಿಮ್ಮ ಆರೈಕೆ ಮಾಡಿದ್ದು. ನೀವು ಒಬ್ಬರೇ ಹೋಗಬೇಡಿ, ನಾನು ಸಹಾಯ ಮಾಡ್ತೀನಿ ಎನ್ನುತ್ತಾ ಅವಳಿಗೆ ಮುಖ ತೊಳೆಯಲು ಸಹಾಯ ಮಾಡಿದರು. ನಿಮ್ಮ ಯಜಮಾನರು ಎಲ್ಲಿ? ಕಾಣಿಸ್ತಿಲ್ಲ. ಅವಳನ್ನು ಪ್ರಶ್ನಿಸಿದಾಗ ಯಾರೋ ಫೋನ್ ಮಾಡಿದ್ದಾರೆ, ಅವರು ತಿಂಡಿ ತಿಂದುಕೊಂಡು ಹಾಗೆ ಹೊಂಟೋದ್ರು. ನೀವು ಎದ್ಮೇಲೆ ಅವರಿಗೆ ಕರೆ ಮಾಡಿ ತಿಳಿಸ್ಬೇಕಂತೆ. ಸಾವಿತ್ರಮ್ಮನವರ ಸಹಾಯದಿಂದ ಅವಳು ವಾಶ್ರೂಮ್ಗೆ ಹೋಗಿ ಸ್ನಾನ ಮಾಡಿಕೊಂಡು ಬಂದಿದ್ದಳು. ಭವಿಷ್ಗೆ ಕಾಲ್ ಮಾಡಿದಾಗ ಅವನು ಕರೆ ಸ್ವೀಕರಿಸಿರಲಿಲ್ಲ. ಮತ್ತೆ 5 ನಿಮಿಷ ಕಳೆದ ಬಳಿಕ ಅವನೇ ಅವಳಿಗೆ ಕಾಲ್ ಮಾಡಿ ತಿಂಡಿ ತಿಂದು ಟ್ಯಾಬ್ಲೆಟ್ ತೆಗೆದುಕೊಳ್ಳಲು ಹೇಳಿದ್ದ. ಅವಳು ಅದೇ ಬೆಡ್ರೂಮ್ನಲ್ಲಿ ಮಲಗುತ್ತಿದ್ದಳು. ಅಂದು ರಾತ್ರಿ ಭವಿಷ್ ಮನೆಗೆ ಬರುವಾಗಲೇ ಲೇಟಾಗಿತ್ತು. ಕೆಲಸದವರ ಬಳಿ ಅವಳನ್ನು ವಿಚಾರಿಸಿದಾಗ ಅವಳು ಊಟ ಮಾಡಿ ಮಲಗಿದ್ದಾಳೆಂದು ತಿಳಿದು ಬೆಡ್ರೂಮ್ಗೆ ಬಂದು ನೋಡಿದ್ದ ಭವಿಷ್. ಆದರೆ ತಮ್ಮ ಬೆಡ್ರೂಮ್ನಲ್ಲಿ ಅವಳನ್ನು ಕಾಣಲಿಲ್ಲ. ಸುಪ್ತಾ ಎಂದು ಕೂಗುತ್ತಲೇ ರೂಮ್ಗೆ ಬಂದಾಗ ಅವಳು ಒಳ್ಳೆಯ ನಿದ್ದೆ ಮಾಡಿದವಳಂತೆ ನಟಿಸುತ್ತಿದ್ದಳು. ಅವಳನ್ನು ಒಮ್ಮೆ ಕೆಕ್ಕರಿಸಿ ನೋಡಿದ. ನಿನ್ನೆ ರಾತ್ರಿ ಜ್ವರದಿಂದ ನರಳ್ತಾ ಇದ್ದೆ. ನಾನು ಬಂದು ನೋಡಿದ್ದಕ್ಕೆ ಆಯಿತು. ಇವತ್ತು ಮತ್ತೆ ನಾನು ನಿನ್ನ ಆರತಿ ತಟ್ಟೆ ಹಿಡ್ಕೊಂಡು ಬಂದು ಕರಿಬೇಕು ಅಂತಾನ ಇಲ್ಲಿ ಮಲ್ಕೊಂಡಿರೋದು? ಏನು ಬೇಕಾದರೂ ಮಾಡ್ಕೋ. ಇವತ್ತೇನಾದರೂ ಜ್ವರ ಬರಬೇಕು, ನಾನು ಹಾಗೆ ಬಿಟ್ಬಿಡ್ತೀನಿ. ಏನು ಬೇಕಾದರೂ ಮಾಡ್ಕೋ ಎಂದು ರೇಗಿದಾಗಲೂ ಅವಳು ಮಿಸುಕಾಡಲೇ ಇಲ್ಲ. ಬಹುಶಃ ಟ್ಯಾಬ್ಲೆಟ್ನ ಪವರ್ಗೆ ನಿದ್ದೆ ಬಂದಿರಬಹುದು ಎಂದುಕೊಂಡವನು ಅಲ್ಲಿಂದ ಸರಿದು ಹೋಗಿ ತನ್ನ ಬೆಡ್ರೂಮ್ನಲ್ಲಿ ಮಲಗಿದ್ದ. ನಿದ್ದೆ ಅವನಿಂದ ದೂರವಾಗಿತ್ತು. ಲಾಯರ್ ಪ್ರತಾಪ್ ಅವರು ಹೇಳಿದ ಮಾತನ್ನೇ ಮತ್ತೆ ಮತ್ತೆ ನೆನಪು ಮಾಡಿಕೊಂಡು
ಅವರು ಕೊಟ್ಟಿದ್ದ ಆ ಪೆನ್ ಡ್ರೈವ್ ಹಾಕಿ ನೋಡುತ್ತಿದ್ದ. ಒಂದೆರಡು ಬಾರಿ ಅಲ್ಲ, ಮೂರ್ನಾಲ್ಕು ಬಾರಿ ನೋಡಿದ. ಪ್ರತಾಪ್ ಅವರು ಹೇಳಿದಂತೆ ಆ ಮುಖ ಸರಿಯಾಗಿ ಕಾಣಿಸುತ್ತಿರಲಿಲ್ಲ. ಅವರು ಮುಖವನ್ನು ಕವರ್ ಮಾಡಿಕೊಂಡಿದ್ದಾರೆ. ಆ ಕೈಯಲ್ಲಿ ತಾನಂದು ತೆಗೆದ ಅದೇ ಚಿನ್ನದ ಬಳೆ. ಆ ಬಳೆ ನಿಂತ ಜಾಗದಿಂದ ತುಸು ಹಿಂದಕ್ಕೆ ಉದ್ದಿನಬೇಳೆ ಗಾತ್ರದ ಕಪ್ಪಗಿನ ಹುಟ್ಟು ಮಚ್ಚೆ ಇದೆ. ಯಾರೋ ಉದ್ದೇಶಪೂರ್ವಕವಾಗಿಯೇ ಅವಧಿ ಮುಗಿದಿರುವ ಔಷಧಿಯನ್ನು ತನ್ನ ತಂದೆಗೆ ಕೊಟ್ಟು ಅದರಿಂದಾಗಿ ಅವರ ಆರೋಗ್ಯ ಏರುಪೇರಾಗಿ ಸಾಯಬೇಕು ಎಂಬ ಕಾರಣಕ್ಕಾಗಿಯೇ ಉದ್ದೇಶಪೂರ್ವಕವಾಗಿಯೇ ಕೊಲೆ ಮಾಡಿದ್ದಾರೆ. ಅವನ ಮನಸ್ಸು ಯೋಚನೆಯ ಗೂಡಾಗಿತ್ತು. ಯೋಚಿಸಿದಾಗ, ಹೌದು, ತಾನು ಆ ಮಚ್ಚೆಯನ್ನು ಎಲ್ಲೋ ನೋಡಿದ್ದೇನೆ. ಒಂದೆರಡು ಬಾರಿ ಅಲ್ಲ, ತುಂಬ ಬಾರಿ ನೋಡಿದ್ದೇನೆ. ಯಾರದು? ಯಾರ ಕೈಯಲ್ಲಿ? ತನ್ನವಳ ಬಲ ಕೈಯಲ್ಲಿ ಮಚ್ಚೆ ಇದೆಯಾ? ಈಗ ಹೋಗಿ ಪರೀಕ್ಷಿಸೋಣ ಎಂದರೆ ಅವಳು ಒಳ್ಳೆಯ ನಿದ್ದೆಯಲ್ಲಿದ್ದಾಳೆ. ಮಲಗಿದರೂ ಸಂಶಯದ ಹುಳುವಿನ ಗುಂಗು ಅವನನ್ನು ಕಾಡುತ್ತಲೇ ಇದೆ. ಅಬ್ಬಾ, ಹುಡುಗಿಗೆ ಅದೆಷ್ಟು ಸ್ವಾಭಿಮಾನ! ನಿನ್ನೆ ನಾನು ರಾತ್ರಿ ಇಡೀ ನಿದ್ದೆಗೆಟ್ಟು ಅವಳನ್ನು ನೋಡ್ಕೊಂಡ್ರೂ ಕೃತಜ್ಞತೆನೇ ಇಲ್ಲ. ಬಂದು ಈ ರೂಮ್ನಲ್ಲಿ ಮಲ್ಕೊಂಡಿದ್ರೆ ಅವಳ ಗಂಟೇನಾದರೂ ಹೋಗ್ತಿತ್ತಾ? ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಅದಕ್ಕೆ ನಿಶಾನೇ ಸರಿ. ಬೆಳಗಾಗುವುದನ್ನೇ ಕಾಯುತ್ತಿದ್ದವನು ಅದಾರಿಗೋ ಕಾಲ್ ಮಾಡಿದ್ದ. ಗುಡ್ ಮಾರ್ನಿಂಗ್ ನಿಶಾ, ಯಾಕೋ ನಿನ್ನ ನೋಡಬೇಕು ಅಂತ ತುಂಬ ಆಸೆ ಆಗ್ತಿದೆ ಕಣೆ ಎಂದು ಭವಿಷ್ ಹೇಳಿದಾಗ, ವಾವ್, ಇವತ್ತು ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿಲ್ಲ ತಾನೆ? ಅದು ನೀನಾಗಿ ನೀನೇ ನನಗೆ ಕಾಲ್ ಮಾಡಿ ಕರೆಯೋದು ಅಂದರೆ ಐ ಕಾಂಟ್ ಬಿಲೀವ್ ಇಟ್. ನಂಬೋಕೆ ಸಾಧ್ಯ ಆಗ್ತಾ ಇಲ್ಲ. ನಾನೇನಾದರೂ ಕನಸು ಕಾಣ್ತಾ ಇದ್ದೀನಾ? ಅತ್ಯಾಶ್ಚರ್ಯದಿಂದಲೇ ಪ್ರತಿಕ್ರಿಯಿಸಿದ್ದಳು ನಿಶಾ. ಅವಳು ಸೋದರ ಮಾವನ ಮನೆಗೆ ಆಗಾಗ ಬಂದು ಹೋಗಿ ಮಾಡುತ್ತಿದ್ದಳು. ಸುಪ್ತ ಓಡಿಹೋದ ವಿಚಾರ ಅವಳಿಗೆ ಕೆಲಸದವರ ಮೂಲಕ ತಿಳಿದಿತ್ತು. ಆ ವಿಷಯ ತಿಳಿಯುತ್ತಿದ್ದಂತೆಯೇ ಅವಳಾಗಿಯೇ ಭವಿಷ್ಗೆ ಕಾಲ್ ಮಾಡಿ, ಆ ಹುಡುಗಿ ಬೀದಿ ಬಿಕಾರಿ, ಮಾವಂಗೆ ಬೇರೆಲ್ಲೂ ಹುಡುಗಿ ಸಿಕ್ಕಲಿಲ್ವಾ? ಅವರೇನೋ ಹಳೆಯ ಕಾಲದವರು. ಆ ಹಳ್ಳಿಗುಗ್ಗು ಪೆದ್ದಿಯನ್ನ ತ್ರಿಲೋಕ ಸುಂದರಿ ಅಂತ ಹೇಳಿ ನಿನ್ನನ್ನ ಮಾತಲ್ಲೇ ಕಟ್ಟಿ ಹಾಕಿಸಿ ಮದುವೆ ಆಗು ಅಂತ ಹೇಳಿದ್ರೆ ನಿಂಗಾದ್ರೂ ಬುದ್ಧಿ ಇಲ್ವಾ? ನೀನ್ಯಾಕೆ ಅವಳನ್ನ ಮದುವೆ ಮಾಡ್ಕೊಂಡೆ? ಈಗ ಓಡಿ ಹೋದಳಲ್ಲ, ಅಲ್ಲಿಗೆ ಬಿಟ್ಬಿಡು. ನೀನು ನಿನ್ನ ಲೆವೆಲ್ಗೆ ಸರಿಹೊಂದೋ ಯಾರಾದರೂ ಒಳ್ಳೆ ಹುಡುಗಿಯನ್ನ ನೋಡಿ ಮದುವೆ ಆಗು. ನನ್ನ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ, ಕರ್ಕೊಂಡು ಬರ್ಲಾ ಎಂದು ಕೇಳಿದಾಗ ಅವನು ಸಿಟ್ಟಿನಿಂದ ಸಿಡಿದಿದ್ದ. ಅವಳಿಗೆ ಸರಿಯಾದ ಉತ್ತರ ಸಿಕ್ಕಿರಲಿಲ್ಲ. ಈಗ ಅದೇ ಕಾರಣಕ್ಕೆ ಏನಾದರೂ ತನ್ನನ್ನು ಅವನ ಬಳಿಗೆ ಕರೆಸಿಕೊಳ್ಳುತ್ತಿದ್ದಾನಾ? ಸುಪ್ತ ಮತ್ತೆ ಮನೆಗೆ ಬಂದಿರುವ ವಿಚಾರ ನಿಶಾಗೆ ಗೊತ್ತಿರಲಿಲ್ಲ. ಅವನ ಜೊತೆ ಬಾಳಲಾಗುವುದಿಲ್ಲವೆಂದು, ಇನ್ನೊಬ್ಬನ ಜೊತೆ ಸಂಸಾರ ಮಾಡಲು ಓಡಿಹೋದ ಹೆಣ್ಣಲ್ಲವೇ ಎಂಬ ತಾತ್ಸಾರ ಭಾವನೆ ಇತ್ತು ನಿಶಾಗೆ. ಹೇಗಾದರೂ ಮಾಡಿ ಈ ಸಲ ಗಾಳ ಹಾಕಿ ಭವಿಷ್ಯನನ್ನು ತನ್ನತ್ತ ಒಲಿಸಿಕೊಳ್ಳಬೇಕು ಎಂದುಕೊಂಡಳು ನಿಶಾ. ಅವನಿಂದ ಕಾಲ್ ಬಂದ ತಕ್ಷಣವೇ ಖುಷಿಯಿಂದ ಕುಪ್ಪಳಿಸುತ್ತಾ ತಾಯಿಯ ಬಳಿ ಬಂದು ಹೇಳಿದ್ದಳು, ಇವತ್ತಿನ ದಿನ ಭವಿಷ್ಯ ನೋಡಬೇಕು ಎಂದು ಪೇಪರ್ನಲ್ಲಿ ಓದಿ ನೋಡಿದವಳು. ಲಕ್ಷ್ಮಿಯ ಕೃಪೆ ಅಂತ ಇದೆ ಎಂದವಳು ಅತ್ಯಂತ ಖುಷಿಯಿಂದ ತಾಯಿಯನ್ನು ಅಪ್ಪಿ ಅವರಿಗೆ ಮುತ್ತಿಟ್ಟು, ಅಮ್ಮ, ಇವತ್ತು ಬೆಳಗ್ಗೆ ನನಗೆ ಯಾರು ಕಾಲ್ ಮಾಡಿದ್ದಾರೆ ಗೊತ್ತಾ? ನಿನ್ನ ಮುದ್ದಿನ ಅಳಿಯ. ಅವನ ಕಾಲ್ ಕಂಡಾಗ ಪ್ರಪಂಚದ 8ನೇ ಅದ್ಭುತವೇನೋ ಅಂದ್ಕೊಂಡೆ. ಆದರೆ ನಿಜ ಅಮ್ಮ. ಇವತ್ತು ನಾನು ಹೋಗಿ ನನ್ನ ಲಕ್ ಪರೀಕ್ಷೆ ಮಾಡಿಕೊಂಡು ಬರ್ತೀನಿ ಇಂದು ಕುಣಿಯುತ್ತಾ ಅತ್ಯಂತದ ಸಂತೋಷದ ವಿಷಯ ಹೇಳಿದ ಮಗಳನ್ನು ಅಚ್ಚರಿಯಿಂದ ನೋಡಿದ್ದರು ಪೂರ್ಣಿಮಾ. ನಿಶಾ ತನ್ನ ATM ಕಾರ್ಡ್, ಸೆಲ್ ಫೋನ್ ಪರ್ಸ್ನೊಳಗೆ ಲೋಡ್ ಮಾಡಿಕೊಂಡು ಬ್ಯೂಟಿಷಿಯನ್ನನ್ನು ಕಾಣಲು ಹೊರಟಳು. ಪೂರ್ಣಿಮಾ ಅವರಿಗೆ ಭವಿಷ್ ತಮ್ಮ ಮಗಳಿಗೆ ಕಾಲ್ ಮಾಡಿ ತಮ್ಮ ಮಗಳನ್ನು ಕರೆದನೆಂದರೆ ನಂಬಲೇ ಸಾಧ್ಯವಾಗುತ್ತಿಲ್ಲ. ಈಗಲೂ ಕನಸೋ ನನಸೋ ಎಂದು ಯೋಚಿಸುತ್ತಾ ಕುಳಿತಿದ್ದರು ಪೂರ್ಣಿಮಾ. ನಿಶಾ ಅವನ ಸೋದರತ್ತೆಯ ಮಗಳು. ಭಾರ್ಗವ್ ಅವರಿಗೆ ಒಬ್ಬಳು ತಂಗಿ ಇದ್ದಳು, ಹೆಸರು ಪೂರ್ಣಿಮಾ. ಪೂರ್ಣಿಮಾಗೆ ತಮ್ಮ ಮಗಳು ನಿಶಾಳನ್ನ ಅಣ್ಣನ ಮಗ ಭವಿಷ್ ಗೆ ಕೊಡಬೇಕು ಎಂಬ ಆಸೆಯಿತ್ತು. ಸಮಯ ಸಂದರ್ಭ ಸಿಕ್ಕಾಗಲೆಲ್ಲ ಅದನ್ನು ಅಣ್ಣನ ಮುಂದೆ, ಅಣ್ಣನ ಮಗನ ಮುಂದೆ ಆಡಿ ತೋರಿಸುತ್ತಿದ್ದರು ಪೂರ್ಣಿಮಾ. ಅವರು ತಮ್ಮ ಸೋದರ ಅಳಿಯ ಮಾತ್ರವಲ್ಲ, ಬಾಬಿ ಅಳಿಯನ ಬಗ್ಗೆ ತುಂಬ ಮುತುವರ್ಜಿ ವಹಿಸಿ ಅವನಿಗಾಗಿ ತಾವೇ ತಮ್ಮ ಕೈಯಾರ ಅವನಿಷ್ಟ ಪಡುವ ತಿಂಡಿಗಳನ್ನು ಮಾಡಿಕೊಂಡು ಬಂದು ಕೊಡುತ್ತಿದ್ದರು. ಮಾತ್ರವಲ್ಲ, ಆದಷ್ಟು ಮಗಳು ಅವನೊಂದಿಗೆ ಸುತ್ತಾಡಲು ತಾವೇ ಸಂದರ್ಭಗಳನ್ನು ಸೃಷ್ಟಿ ಮಾಡಿ ಕೊಡುತ್ತಿದ್ದರು. ಆದರೆ ಚಿಕ್ಕಂದಿನಿಂದಲೂ ಭವಿಷ್ಗೆ ನಿಶಾಳನ್ನು ಕಂಡರೆ ಆಗುತ್ತಿರಲಿಲ್ಲ. ಅವನು ಅವಳಿಂದ ಅಂತರ ಕಾಯ್ದುಕೊಳ್ಳುತ್ತಿದ್ದ. ಭಾರ್ಗವ್ ಅವರು ತಂಗಿಯ ಆಸೆಗೆ ನೀರೆರೆದು ಪೋಷಿಸುತ್ತಲೂ ಇರಲಿಲ್ಲ. ನನಗೆ ಈ ಸಂಬಂಧ ಇಷ್ಟ ಇಲ್ಲ, ಬೇಡವೇ ಬೇಡ ಎಂದು ವಿರೋಧವನ್ನು ವ್ಯಕ್ತಪಡಿಸುತ್ತಿರಲಿಲ್ಲ. ಆದರೆ ಭಾರ್ಗವ್ ಅವರಿಗೆ ತಮ್ಮ ಭಾವ ಪ್ರಭಾಕರ್ ಅವರನ್ನು ಕಂಡರೆ ಆಗುತ್ತಲೇ ಇರಲಿಲ್ಲ. ಅದಕ್ಕೆ ಪ್ರಬಲವಾದ ಕಾರಣವೊಂದಿತ್ತು. ಪೂರ್ಣಿಮಾ ಅವರ ಗಂಡ ಪ್ರಭಾಕರ್ ಅವರು ಅಗರ್ಭ ಶ್ರೀಮಂತರಾಗಿದ್ದರು. ಆದರೆ ಏನೇನೂ ಸರಿಯಿರಲಿಲ್ಲ. ಅವರಿಗಿದ್ದ ಗುಣಗಳು ಒಂದ ಎರಡ? ಕುಡಿತ, ಜೂಜು, ಪರಸ್ತ್ರೀ ಸಹವಾಸ. ಅವರಿಗೆ ಅದೆಷ್ಟು ಹೆಣ್ಣುಗಳ ಸಹವಾಸವಿತ್ತೋ ಆ ದೇವರೇ ಬಲ್ಲ. ಆಸ್ತಿ ಐಶ್ವರ್ಯ ಇದ್ದರೇನು ಪ್ರಯೋಜನ? ಬುದ್ಧಿ ಸರಿ ಇಲ್ಲದಿದ್ದ ಮೇಲೆ ಬೇರೆಲ್ಲವೂ ಗೌಣ ಅಲ್ಲವೇ? ಕೆಲವು ವರ್ಷಗಳ ಹಿಂದೆ ಏಡ್ಸ್ನಂತಹ ಮಾರಣಾಂತಿಕ ಕಾಯಿಲೆಯಿಂದಾಗಿ ಅವರು ಸಾವನ್ನಪ್ಪಿದ್ದರು. ಅವರ ಕಲ್ಯಾಣ ಗುಣಗಳಿಂದಾಗಿ ದುಡ್ಡು ಮಂಜಿನಂತೆ ಕರಗಿ ಹೋಗಿತ್ತು. ನಿಶಾ ತನ್ನ ತಂದೆಯ ಪ್ರತಿರೂಪ ಮಾತ್ರವಲ್ಲ, ತಂದೆಯ ಗುಣವನ್ನು
ವಂಶವಾಹಿನಿಯಾಗಿ ಪಡೆದುಕೊಂಡು ಬಂದಿದ್ದಳು. ತಂದೆ ತಾಯಿ ಮುದ್ದಿನಿಂದ ಸಾಕಿದ್ದರು, ಕೇಳಿದ್ದೆಲ್ಲ ಕೊಡಿಸುತ್ತಿದ್ದರು. ಅವಳಿಗೆ ಕೈ ತುಂಬ ಪಾಕೆಟ್ ಮನಿ ಸಿಗುತ್ತಿತ್ತು. ಹೈಸ್ಕೂಲು ಮೆಟ್ಟಿಲು ಏರುತ್ತಿದ್ದಂತೆಯೇ ಅವಳಿಗೆ ಹುಡುಗಿಯರು ಸ್ನೇಹಿತೆಯರಿಗಿಂತ ಜಾಸ್ತಿ ಬಾಯ್ ಫ್ರೆಂಡ್ಗಳಿದ್ದರು. ಅವಳಿಗೆ ಓದು ಬರಹ ತಲೆಗೆ ಹತ್ತುತ್ತಿರಲಿಲ್ಲ. 3 ಹೊತ್ತು ಅಂದವಾಗಿ ಅಲಂಕರಿಸಿಕೊಂಡು ಹೋಟೆಲು ಪಬ್ಬು ಎಂದು ತಿರುಗಾಡುತ್ತಾ ಅವರ ಜೊತೆ ದೇಶ ವಿದೇಶ ಸುತ್ತುತ್ತಾ ಮಜಾ ಉಡಾಯಿಸುತ್ತಿದ್ದಳು. ಬರಬರುತ್ತಾ ತನಗೆ ಇಷ್ಟವಾದ ಬಾಯ್ ಫ್ರೆಂಡ್ಗಳ ಜೊತೆ ಔಟಿಂಗು ಡೇಟಿಂಗು ಎಂದು ಹೋಗಲು ಆರಂಭಿಸಿದ್ದಳು ನಿಶಾ. ಲಾಡ್ಜೊಂದರಲ್ಲಿ ಸಿಕ್ಕಿಹಾಕಿಕೊಂಡಿದ್ದಳು. ಆ ಸಂದರ್ಭದಲ್ಲಿ ಅವಳ ತಂದೆ ಮರಣವನ್ನಪ್ಪಿದ್ದರಿಂದ ತಾಯಿ ಪೂರ್ಣಿಮಾಗೆ ಏನು ಮಾಡಬೇಕೆಂದೇ ಗೊತ್ತಾಗದೆ ಅಳುತ್ತಾ ಅಣ್ಣನ ಬಳಿ ಹೇಳಿದ್ದರು. ಭಾರ್ಗವ್ ಅವರಿಗೆ ಇನ್ನಿಲ್ಲದ ಅವಮಾನವಾಗಿತ್ತು. ಆದರೂ ಸೋದರ ಸೊಸೆಯಲ್ಲವೇ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಾತಾಡಿ ಅವಳನ್ನು ಬಿಡಿಸಿಕೊಂಡು ಬಂದಿದ್ದರು. ಮಾತ್ರವಲ್ಲ, ಬೈದು ಬುದ್ಧಿ ಹೇಳಿದ್ದರು. ಅವಳ ಮೇಲೆ ಇದ್ದ ಅಲ್ಪ ಸ್ವಲ್ಪ ಅಭಿಮಾನ ಪ್ರೀತಿ ಅಂದೇ ಕರಗಿ ಹೋಗಿತ್ತು ಭಾರ್ಗವ್ ಅವರಿಗೆ. ಪೂರ್ಣಿಮಾ ಅವರು ತಮ್ಮ ಮಗಳಿಗೆ ಮೊದಲಿನಂತಿಲ್ಲ, ಸರಿ ಹೋಗಿದ್ದಾಳೆಂದು ಅಣ್ಣನ ಮುಂದೆ ಅದೆಷ್ಟೋ ಬಾರಿ ಹೇಳಿದ್ದರು. ಆದರೆ ನಿನ್ನ ಸೊಸೆ ಮಾಡ್ಕೋ ಎಂದು ಹೇಳುವ ಧೈರ್ಯ ಪೂರ್ಣಿಮಾಗಿರಲಿಲ್ಲ. ಇತ್ತ ಭಾರ್ಗವ್ ಅವರಿಗೆ ನಿಶಾಳನ್ನು ಕಂಡರೆ ಆಗುತ್ತಿರಲಿಲ್ಲ. ಯಾವುದೇ ಕಾರಣಕ್ಕೂ ತಮ್ಮ ಮಗನ ಮದುವೆ ನಿಶಾ ಜೊತೆ ಮಾಡುವುದಿಲ್ಲವೆಂಬ ನಿರ್ಧಾರಕ್ಕೆ ಬಂದುಬಿಟ್ಟಿದ್ದರು ಭಾರ್ಗವ್. ಆ ಘಟನೆಯ ಬಳಿಕ ಪೂರ್ಣಿಮಾ ಕೂಡ ಅಣ್ಣನ ಬಳಿ ತಮ್ಮ ಮಗಳ ಮದುವೆ ಬಗ್ಗೆ ಮಾತಾಡಿರಲಿಲ್ಲ. ಆದರೂ ಪೂರ್ಣಿಮಾ ಅವರ ಮನದಲ್ಲಿ ಆ ಆಸೆ ಬತ್ತಿ ಹೋಗಿರಲಿಲ್ಲ. ಭಾರ್ಗವ್ ಅವರ ಮನಸ್ಸು ಗೆದ್ದ ಹುಡುಗಿ ಸುಪ್ತಾ ಆದ್ದರಿಂದ, ಮಗ ಅವರು ಹೇಳಿದ ದಿನದೊಳಗೆ ಯಾವುದೇ ಹುಡುಗಿಯನ್ನು ಸೆಲೆಕ್ಟ್ ಮಾಡದ್ದರಿಂದ ತಂದೆಯ ಕಂಡೀಷನ್ನಂತೆ ಅವರು ಆಯ್ಕೆ ಮಾಡಿಕೊಟ್ಟ ಹುಡುಗಿಯ ಜೊತೆ ಅಂದರೆ ಸುಪ್ತಾಳನ್ನೇ ಮದುವೆ ಆಗಿದ್ದ. ಇಷ್ಟೆಲ್ಲ ನಡೆದ ಬಳಿಕವೂ ಇಂದು ಅವನು ತನ್ನನ್ನು ನೋಡಲು ಕರೆಯುತ್ತಿದ್ದಾನೆಂದಾಗ ನಿಶಾಗೆ ಇನ್ನಿಲ್ಲದ ಆಶ್ಚರ್ಯವಾಗಿತ್ತು. ಅವನನ್ನು ಕಾಣುವ ಉತ್ಸಾಹದಿಂದ ತುಂಬ ಮುತುವರ್ಜಿ ವಹಿಸಿ 2 ಗಂಟೆ ಮೇಕಪ್ ಮಾಡಿಕೊಂಡು ಅಂದವಾಗಿ ಡ್ರೆಸ್ ಮಾಡಿಕೊಂಡು ಭವಿಷ್ನನ್ನು ಕಾಣಲು ಅವನ ಮನೆಗೆ ಬಂದಿದ್ದಳು ನಿಶಾ. ಭವಿಷ್ಗೆ ಹಿಂದಿನ ದಿನ ರಾತ್ರಿ ಕೂಡ ಪತ್ನಿ ಗೆಸ್ಟ್ ಬೆಡ್ ರೂಮಲ್ಲಿ ಮಲಗಿದ್ದರಿಂದ ಅವನಿಗೆ ಪತ್ನಿಯ ಮೇಲೆ ಮುನಿಸಿತ್ತಲ್ಲ. ನಿಶಾಳನ್ನು ಆತ್ಮೀಯತೆಯಿಂದ ಬರಮಾಡಿಕೊಂಡಿದ್ದ. ಸುಪ್ತಾಗೆ ಜ್ವರ ಬಿಟ್ಟಿತ್ತು. ಅವಳು ಎದ್ದು ಸ್ನಾನ ಮುಗಿಸಿ ಅಂದವಾದ ತಿಳಿ ಗುಲಾಬಿ ಬಣ್ಣದ ಸಾರಿ ಉಟ್ಟು ದೇವರ ಪೂಜೆ ಮುಗಿಸಿ ಹಾಲ್ಗೆ ಬಂದು ನೋಡಿದರೆ ನಿಶಾ ತನ್ನ ಪತಿಯ ಪಕ್ಕದಲ್ಲೇ ಕೂತಿದ್ದಾಳೆ. ಮಾತ್ರವಲ್ಲ, ಅದೆಷ್ಟು ಆತ್ಮೀಯವಾಗಿದ್ದಾರೆ. ಆ ದೃಶ್ಯ ಕಂಡು ಅವಳ ಮನಸ್ಸಿಗೆ ಇನ್ನಿಲ್ಲದ ಆಘಾತವಾಗಿತ್ತು. ಹೃದಯದಲ್ಲಿ ಹೇಳಿಕೊಳ್ಳಲಾಗದಂತಹ ಅವ್ಯಕ್ತವಾದ ನೋವು. ಅವಳ ಕಣ್ಣಂಚು ಒದ್ದೆಯಾಯಿತು. ಇನ್ನೇನು ಕಣ್ಣೀರು ಕಣ್ಣಂಚಿನಿಂದ ಹೊರಗೆ ಜಿನುಗಲು ತಯಾರಾಗಿತ್ತು. ಅವಳು ಕಣ್ಮುಚ್ಚಿ ಭದ್ರವಾಗಿ ಅದನ್ನು ತಡೆಹಿಡಿಯಲು ವ್ಯರ್ಥ ಪ್ರಯತ್ನ ಮಾಡುತ್ತಿದ್ದಾಳೆ. ಆಗಲೇ ಭವಿಷ್ನ ದೃಷ್ಟಿ ದೇವರ ಮನೆಯಿಂದ ಹೊರಬಂದ ಪತ್ನಿಯ ಮೇಲೆ ನೆಟ್ಟಿತ್ತು. ಅವನು ಒಳಗೊಳಗೆ ನಗುತ್ತಿರುವಂತೆ ಭಾಸವಾಯಿತು ಹುಡುಗಿಗೆ. ಹಾಗಾದರೆ ಭವಿಷ್ ನಿಶಾಳನ್ನು ಯಾವ ಕಾರಣಕ್ಕಾಗಿ ಮನೆಗೆ ಕರೆಸಿಕೊಂಡಿದ್ದಾನೆ? ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಕಥೆಗಳನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.